ಅವಿನಾಶ್ ಸರ್ಗೆ, ಬಾಬು ಸರ್ಗೆ ಆಲ್ ದಿ ಬೆಸ್ಟ್. ಟಿಪ್ಸ್ ಇದೆ, ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಆಲ್ ದ ಬೆಸ್ಟ್ ಅವಿನಾಶ್ ಬಾಬು, ಥ್ಯಾಂಕ್ ಯು ಸೊ ಮಚ್. ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸು. ಮತ್ತು ಡೈರೆಕ್ಟ್ ಭರತ್ ಬಾಬು ಸರ್ ಅವರಿಂದನೇ ಈ ಮೂವಿ. ಸೊ ಎಲ್ಲ ಕ್ರೆಡಿಟ್ಸು ಭರತ್ ಬಾಬು ಸರ್ಗೆ ಕೊಡ್ತೀನಿ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು. ಎಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ನಮ್ಮ ಬೋಸ್ ಸಿನಿಮಾ ಕನ್ನಡ ಜನತೆ ನೋಡಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನನೇ ಕಾಪಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಕನ್ನಡ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ರೆಡಿನ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಸೂಪರ್ ಆಗಿದೆ. ಹೀರೋದು ಬೇರೆಯವ್ರದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಟ್ಸ್ ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ. ಅದು ಇಂಪಾರ್ಟೆಂಟ್, ನಾಟ್ ಜಸ್ಟ್ ಎ ಮೂವಿ. ಒಳ್ಳೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ. ಎವ್ರಿ ಒನ್ ಮಸ್ಟ್ ಕಮ್ ಆ್ಯಂಡ್ ವಾಚ್. ಆ್ಯಕ್ಟಿಂಗ್ ಚೆನ್ನಾಗಿದೆ ಮತ್ತು ವೆರಿ ಗುಡ್ ಮೆಸೇಜ್. ಈಗ ಪೇರೆಂಟ್ಸ್ಗೆ ಮತ್ತು ಸೊಸೈಟಿಲಿ ಹೇಗಿರಬೇಕು ಒಬ್ಬರು ಅಂತ. ಥ್ಯಾಂಕ್ ಯು. ಕನ್ನಡ ಜನತೆಗೆ ಇದು ಒಳ್ಳೆಯ ಸಂದರ್ಭ. ಇದು ಈ ಬೋಸ್ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು ಭರತ್ ಬಾಬು ಅವರು. ಆಮೇಲೆ ಹೀರೋ, ವಿಲನ್ ಇಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ದಂತೂ ಸೂಪರಾಗಿದೆ ರೋಲು. ಹೀಗೆ ನಮ್ಮ ಈ ಕನ್ನಡ ಮೂವಿಗಳನ್ನ ನಾವೆಲ್ಲ ಎನ್ಕರೇಜ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಸೂಪರ್ ಮೂವಿ. This is a movie which has a very good patriotic actually. So this is a must watch movie. ये सिनेमा मत ಚೆನ್ನಾಗಿದೆ. ಆ್ಯಕ್ಟರಲ್ಲಿ ಬೋಸ್ ಕಾನ್ಸೆಪ್ಟಲ್ಲಿ ಅಲ್ಲಿ ಚೆನ್ನಾಗಿದೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ, ಬೆಸ್ಟ್ ಸ್ಟಾರ್ಟಪ್ ಮೂವಿ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಅವಿನಾಶ್ ಬಾಬು ಆ್ಯಂಡ್ ದ ಹೋಲ್ ಟೀಮ್ ಆ್ಯಕ್ಚುಲಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಮಸ್ಕಾರ. ಮೂವಿ ನೋಡೋಕ್ಕೆ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಬೇರೆಯವ್ರಿಂದ ಗೊತ್ತಾಗಿದ್ದು ತುಂಬ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಮೂವಿ ಇದು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕೊನೆಯಲ್ಲಿ ಟ್ವಿಸ್ಟ್ ಏನಿದೆ ಸ್ಟೋರಿನಲ್ಲಿ, ಅದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಥರ ತೆಗೆದಿದ್ದಾರೆ. ಆ ಟ್ವಿಸ್ಟ್ಗೋಸ್ಕರ ಆದರೂ ಈ ಮೂವಿ ತುಂಬ ನೋಡಬೇಕು. ಕನ್ನಡ ಫಿಲ್ಮ್ಗಳಿಗೋಸ್ಕರ ನಾವು ಅದನ್ನು ಎನ್ಕರೇಜ್ ಮಾಡೋದಕ್ಕೆ ನಾವು ನೋಡಬೇಕು ಅಂತ ಹೇಳ್ತೀವಿ. ಬಟ್ ಇದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರೂ ಕೂಡ, ಹೀರೋ ಕಾರ್ತಿಕ್ ಅವರು ಇರ್ಬೋದು, ಮತ್ತು ವಿಲನ್ ಪಾತ್ರ ಮಾಡಿರೋರು ಎಲ್ಲರೂ, ಮತ್ತು ಈ ಡೈರೆಕ್ಷನ್ನು ಕೂಡ ನಾನು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು. ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಆ್ಯಕ್ಚುಲಿ ಲಿರಿಕ್ಸ್ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೊತೀನಿ. ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ನೋಡ್ಬೋದು. ಒಂದ್ಸರಿ ಕೂತ್ಕೊಂಡು ಎಲ್ಲರೂ ನೋಡ್ಬೋದು. ಥ್ಯಾಂಕ್ ಯು. Congratulations to Avinash Babu, producer Joel Fernandez. Superb entertaining film, ಚೆನ್ನಾಗಿ ಡೈಲಾಗ್ಸ್, ಸೂಪರ್ ಆ್ಯಕ್ಟಿಂಗು, ಮಜಾ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ, ಈಗ ಹಿರಿಯ ಕಲಾವಿದರು ಅಂತ ಹೇಳ್ತೀವಿ ನಾವು. ಆ ಹಿರಿಯ ಕಲಾವಿದರು ಡೇ ಒನ್ನಲ್ಲಿ ಚಿಕ್ಕ ಕಲಾವಿದರಾಗಿದ್ದರು. ಅವ್ರಿಗೆ ಅವಕಾಶಗಳು ಸಿಕ್ಕ ನಂತರ ಅವ್ರು ಏನಾದರೂ ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಹಾಗೆಯೇ ಕರ್ನಾಟಕದ ಜನ ಏನು ಮಾಡಬೇಕಾದ್ರೆ ಕನ್ನಡತನವನ್ನು ಉಳಿಸ್ಬೇಕು, ಕನ್ನಡತನವನ್ನು ಬೆಳೆಸಬೇಕು. ಜೊತೆಗೆ ನಮ್ಮ ಕನ್ನಡ ಜನರನ್ನು ನಾವು ಒಗ್ಗಟ್ಟಾಗಿ ನಿಂತ್ಕೋಬೇಕು, ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಆವಾಗಲೇ ನಮ್ಮ ಕನ್ನಡವನ್ನು ನಾವು ಬೆಳೆಸಲಿಕ್ಕಾಗತ್ತೆ. ವಿಶೇಷವಾಗಿ ಇವತ್ತು ಚಿಕ್ಕವರಿದ್ದಂಥ ಈ ಒಂದು ಏನು ಕಲಾವಿದರಿದ್ದಾರೆ, ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಚಿಕ್ಕದಾಗಿ ಮಾಡಿದರೂ ಕೂಡ ಅದಕ್ಕೊಂದು ಜೀವ ತುಂಬೋ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಅಭಿಮಾನ ಮತ್ತು ಹೆಣ್ಣು ಮಕ್ಕಳಿಗಾಗುವಂಥ ಅನ್ಯಾಯದ ಕುರಿತಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ, ಎಲ್ಲರೂ ಸೇರಿ ಒಂದು ಟೀಮ್ ಆಗಿ, ಒಂದು ಕುಟುಂಬವಾಗಿ ನಿಂತ್ಕೊಂಡು ಒಂದು ಒಳ್ಳೆಯ ಒಂದು ಫಿಲಮನ್ನು ಮಾಡಿ, ಈ ಒಂದು ಮಾಧ್ಯಮದ ಮೂಲಕವಾಗಿ ಜನರಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವ, ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಫಲ ಸಿಗಬೇಕಂದ್ರೆ ಅವ್ರಿಗೊಂದು ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಚಿತ್ರರಂಗ ಅಂದರೆ ಬೆಳೆಸಬೇಕು. ಕನ್ನಡವನ್ನು ಬೆಳೆಸಬೇಕಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳನ್ನು ನೋಡ್ತೀವಿ, ಎಷ್ಟು ಅವ್ರಿಗೊಂದು ಅಭಿಮಾನ ಇದೆ. ನಾವು ಕೂಡ ಇವ್ರನ್ನೆಲ್ಲ ಬೆಳೆಸಬೇಕು, ಇವ್ರನ್ನ ಉಳಿಸ್ಬೇಕು, ದೊಡ್ಡದಾಗಿ ಸಾಧನೆ ಮಾಡುವ ಸಾಧಕರನ್ನಾಗಿ ಇವ್ರು ನಿಲ್ಲಿಸ್ಬೇಕು. ಯಾಕಂದರೆ ನಾನು ಎಲ್ರಿಗೂ ಹೇಳೋದಿಷ್ಟೇ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ದೇಶ ಮೊದಲು ಅಂತ ಹೇಳ್ತೀವಿ. ನಮ್ಮ ದೇಶಕ್ಕಾಗಿ ನಮ್ದೇನಾದ್ರು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು, ಅದು ಭಾಳ ಮುಖ್ಯ. ಯಾಕಂದ್ರೆ ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ನಾನು ಸೇವೆ ಮಾಡಿದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ನಾನು ನೋಡಿದ್ದೀನಿ ಆ ಸಮಯದಲ್ಲಿ. ಅದಕ್ಕೆ ನಾನು ಹೇಳೋದಿಷ್ಟೇ, ಎಲ್ಲರನ್ನು ನಾವು ಬೆಳೆಸಬೇಕು. ದೇಶಕ್ಕಾಗಿ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು. ಆ ಕೊಡುಗೆನಲ್ಲಿ ಈ ಕನ್ನಡ ಚಿತ್ರರಂಗದಲ್ಲಿರುವಂಥ ಈ ಯುವ ಜನತೆ, ಏನು ಯುವ ಶಕ್ತಿ ಏನು ಬಂದಿದ್ದಾರೆ,
ನಾವು ಕೂಡ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಅವರ ಕಾಂಟ್ರಿಬ್ಯೂಷನನ್ನು ಒಂದು ಸಂದೇಶ ಕೊಡೋ ಮೂಲಕವಾಗಿ ಒಂದು ದೇಶಕ್ಕಾಗಿ ಏನಾದರೂ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಇವತ್ತು ಯೂತ್ಸ್ ಎಲ್ಲ ಎಷ್ಟೋ ವಾಟ್ಸಪ್ ಯೂನಿವರ್ಸಿಟಿ ಆಮೇಲೆ ಫೇಸ್ಬುಕ್ ಯೂನಿವರ್ಸಿಟಿ ಅಂತೇಳಿ ಎಷ್ಟು ಹಾಳಾಗಿ ಹೋಗ್ತಿದ್ದಾರೆ. ಅವರು ಎಲ್ರಿಗೂ ಒಂದು ಸಂದೇಶ ಕೊಡುವಂಥ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ದೇಶಕ್ಕಾಗಿ ನಾವು ಏನಾದರೂ ಮಾಡಬೇಕನ್ನುವಂಥ ಸಾಧಕರಾಗಿ ನಿಲ್ತಾ ಇದ್ದಾರೆ. ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕನ್ನಡ ನಾಡಿನ ಎಲ್ಲ 31 ಜಿಲ್ಲೆಯಲ್ಲಿರುವಂಥ ಎಲ್ಲ ಕನ್ನಡಿಗರಿಗೋಸ್ಕರ ನಾನು ಹೇಳ್ತೇನೆ, ಇವ್ರನ್ನ ಪ್ರೋತ್ಸಾಹ ಮಾಡಿ ಇವ್ರನ್ನ ಬೆಳೆಸಬೇಕು. ಯಾಕಂದರೆ ಈಗ ಹಿರಿಯ ಕಲಾವಿದರಂತ ಏನಿದ್ದಾರೆ ಅವರು ಒಂದು ದಿವಸ ಏನೂ ಇರಲಿಲ್ಲ, ಅವರು ಜೀರೋ ಕಲಾವಿದಂತ ಇವತ್ತು ಹೀರೋ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇವತ್ತು ಜೀರೋದಿಂದ ಇವರು ಒಂದು ದಿವಸ ಹೀರೋ ಆಗ್ತಾರೆ, ಒಳ್ಳೆ ಸಾಧಕರಾಗ್ತಾರೆ, ಸಾಧನೆ ಮಾಡ್ತಾರೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರೂ ನಿಂತ್ಕೊಳ್ಳಿ, ದಯವಿಟ್ಟು ಅವ್ರಿಗೆ ಒಂದು ಉತ್ಸಾಹ ಕೊಡಿ, ಪ್ರೋತ್ಸಾಹ ಕೊಡಿ. ನಾವಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ಒಂದು ಮಾತನ್ನು ನೀವೆಲ್ಲ ಹೇಳಿದರೆ ಸಾಕು, ಅವರು ದೊಡ್ಡದಾಗಿ ಬೆಳೀತಾರೆ, ಅವ್ರು ಇನ್ನಷ್ಟು ಕಲಾ ಸೇವೆ ಮಾಡ್ತಾರೆ. ಈ ಮೂಲಕವಾಗಿ ಕನ್ನಡಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂತಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇದ್ರು ಹೊಸಬ್ರಿದ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಬೆಳೀಲಿ ಅಂತ. ಅವ್ರೇನು ಕಲಾವಿದರು ಅಂತಂದರೆ ಅವರೇನು ಇದೇ ಫೀಲ್ಡಿಗೆ ಬಂದಿರೋರಲ್ಲ, ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ, ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ. ಅವರು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಆ ಕಲಾವಿದರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ವಿಶ್ ಮಾಡಿ ಹಾರೈಸಿ. ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಪ್ರಯತ್ನ, ಎಲ್ಲ ಹೊಸಬ್ರಿಂದಲೇ ಮಾಡಿರೋಂಥದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಮೂವಿ ಕಂಟೆಂಟ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ, ಬೋಸ್ ಕನ್ನಡ ಚಲನಚಿತ್ರ. ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಸೊ ಇದನ್ನು ತುಂಬ ಪ್ರೀತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ನಿಷ್ಠೆಯಿಂದ ಮಾಡಿರೋಂಥ ಚಿತ್ರ ಇದು. ಸೊ ಎಲ್ಲ ಹೊಸಬ್ರನ್ನೇ, ಆರ್ಟಿಸ್ಟ್ ಆಯಿತು, ನಮ್ಮ ಡೈರೆಕ್ಟರ್ ಆಯಿತು, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನೋಡಿ, ಚೆನ್ನಾಗಿದೆ ಅಂತ ಹೇಳಿ ಹರಿಸಿ, ಚೆನ್ನಾಗಿಲ್ಲ ಅಂದರೂ ಏನು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮುಂದಿನ ಚಿತ್ರದಲ್ಲಿ ತಿಳ್ಕೊಳ್ತೀವಿ. ಬಟ್ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮಿಂದ ಈ ಒಂದು ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ಸಂದೇಶದಿಂದ ರೀಚ್ ಆಗ್ತಿದೆ. ಥ್ರೂಔಟ್ ಜನ ಸೇರಿದ ನನಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ಸಾಮಾಜಿಕ ಇವತ್ತೊಂದು ಬೀಜ ಹಾಕಿದರೆ ನಾಳೆ ದಿನ ಒಂದು ಮರ ಆಗಿ ಹುಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರದ್ದು ಈ ಆಲ್ಮೋಸ್ಟ್ 1.5 ಇಯರಿಂದ ಇದ್ರದ್ದು ಕಂಪ್ಲೀಟ್ ಎಫರ್ಟ್ ಇದೆ ಈ ಸಿನಿಮಾಗೆ. ಆ ಎಫರ್ಟ್ ಇವತ್ತು ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಷನ್ ಟೀಮ್ಗೆ, ಮ್ಯೂಸಿಕ್ ಟೀಮ್ಗೆ, ಎಂಟೈರ್ ಆರ್ಟಿಸ್ಟ್ಗೆ. ನಾನು ಈ ಸಿನಿಮಾಗೆ ವಿಲನ್ ಆಗಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರದ್ದು ಸಪೋರ್ಟ್ಗೆ, ವಿಶಸ್ಗೆ. ಥ್ಯಾಂಕ್ಸ್ ಲಾಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬೋಸ್ ಮೂವಿಯಲ್ಲಿ ನಾಯಕ ನಟಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೋಸ್ ಮೂವಿಯಲ್ಲಿ ನಾನು ಮೇನ್ ಪಾತ್ರ ಮಾಡಿದ್ದೀನಿ, ಲೀಡಾಗಿ. ಇದು ನನ್ನ ಫಸ್ಟ್ ಮೂವಿ. ತುಂಬಾ ಖುಷಿ ಇದೆ ನನಗೆ. ಇದರಲ್ಲಿ ನನಗೆ ಪಾತ್ರವನ್ನು ಕೊಟ್ಟಿರುವಂತಹ ಅವಿನಾಶ್ ಸರ್ ಆಗಲಿ, ಭರತ್ ಬಾಬು ಸರ್ ಆಗಲಿ, ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಈ ಮೂವಿಯಲ್ಲಿ ಏನು ಮೇನಪ್ಪ ಅಂತಂದರೆ ಭ್ರಷ್ಟಾಚಾರ, ಅತ್ಯಾಚಾರ ತುಂಬಾ ಆಗ್ತಾಯಿದೆ. ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ಮೂವಿಗೋಸ್ಕರ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಥಿಯೇಟರ್ಗೆ ಹೋಗಿಬಿಟ್ಟು ಮೂವಿ ನೋಡಿ. ಥಿಯೇಟರ್ ಬಂದುಬಿಟ್ಟು ಮೂವಿ ನೋಡಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದುಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ, ಫ್ಯಾಮಿಲಿ, ತಂದೆ ತಾಯಿ ಆಗಿರ್ಬೋದು, ಶಿಕ್ಷಕರಾಗ್ಬೋದು, ಎಷ್ಟೋ ಇಂಪ್ಯಾಕ್ಟ್ ಮಾಡುತ್ತೆ ಲೇಟರ್ ಲೈಫಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಟು ದಿ ಬೋಸ್ ಟೀಮ್. ವೈಟಿಂಗ್ ಫಾರ್ ಬೋಸ್ 2 ಮೂವಿ. ಥ್ಯಾಂಕ್ ಯು. ಈ ಮೂವಿಯಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಮೂವಿಯಲ್ಲೂ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಭರತ್ ಬಾಬು ಡೈರೆಕ್ಟರ್ ಅವರೇ. ಫಸ್ಟ್ ಚಾನ್ಸು ನನಗೆ ಮಾಸ್ಟ್ರಾಗಿ ವರ್ಕ್ ಕೊಟ್ಟರು. ಈಗ 2ನೇ ಪಿಕ್ಚರ್ ಇದು. ನಾನು ಬೇಸಿಕಲಿ ಕರಾಟೆ ಮಾಸ್ಟ್ರು. ನಂದು ಬ್ರಾಂಚಸ್ ಎಲ್ಲ ಇದ್ದಾವೆ. ಅದರಿಂದ ಆರಿಸ್ಕೊಂಡು ಇವರು ನನಗೊಂದು ಚಾನ್ಸ್ ಕೊಟ್ಟರು. ಈ ಬೋಸ್ ಪಿಕ್ಚರ್ಗೆ ನಾನು ಥ್ಯಾಂಕ್ಸ್. ನಾನು ಕರಾಟೆ ಮಾಸ್ಟರ್ ಸರ್. ಈ ಮೂವಿಲಿ ಏನಂದರೆ ಎಲ್ಲರೂ ಮಾಡೋದು
ಈ ಮೂವಿದಲ್ಲಿ ಏನಿದೆ ಇದರ ಕಲಿಬೇಕಂದ್ರೆ ಸತ್ಯವನ್ನು ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ. ಈಗ ಎಲ್ಲರಲ್ಲಿ ಕಲಿಯುವಂಥ ಕಲೆ ಇರಬೇಕಂತ ನಾನು ಹೇಳೋದು ಇಷ್ಟ ಇದೆ. ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಹೊರಗಿಂದ ಹೋಗಿ ಕೆಲವ್ರು ನೋಡೋಂಗಿಲ್ಲ. ಧರ್ಮದ ಮೂವಿಯಲ್ಲಿ ಭಾಗವಹಿಸಿ ಇಂಥವು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಾಗುತ್ತೆ, ಬಂದ ಬಳಕೆ ಗೊತ್ತಾಗುತ್ತೆ. ಮೂವಿ ಎಲ್ಲ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಈ ಮೂವಿ ನಮ್ಮ ಮಗ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ. ಹೀಗೆ ತುಂಬ ಫ್ರೆಂಡ್ಸ್ಗಳೆಲ್ಲ ಜೋಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫರ್ನಾಂಡಿಸ್ ಎಲ್ಲ ಅದೇ ನಾನು ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಪಿಕ್ಚರು ನಾವು ಪ್ರಯತ್ನ ಮಾಡಿದ್ದೀವಿ. ಜನ ಹೇಳಿರ್ತಾರೆ, ನೀವೇ ಕೇಳಿರ್ತೀರ. ಮತ್ತು ನಮಗೆ ಇಲ್ಲಿ ತೊಂದರೆ ಏನಂದರೆ ಪಿಕ್ಚರ್ ವಾರ 9 ಪಿಕ್ಚರ್ ಸ್ವಲ್ಪ ತೊಂದರೆ ಅಷ್ಟೇ. ಮಿಕ್ಕಿದೆಲ್ಲ ಎಲ್ಲ ಚೆನ್ನಾಗಿದೆ. ನಮ್ಮ ಮೂವಿನೂ ಚೆನ್ನಾಗಿ ಬಂದಿದೆ. ಎಲ್ಲರೂ ಆಶೀರ್ವಾದ. ಥ್ಯಾಂಕ್ ಯು. ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ಲ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ಮತ್ತು ನಮ್ಮ ಡ್ಯಾಡಿ ಭರತ್ ಬಾಬು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಇದೆಲ್ಲ ಆಗಿದ್ದು. ಸೊ ಎಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ಗೂ ನನ್ನ ಥ್ಯಾಂಕ್ಸ್.